ಹಾಯ್ ವಿದ್ಯಾರ್ಥಿಗಳೇ, ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣಗಳ ಪಾಠದಿಂದ ಇನ್ನೊಂದು ಪ್ರಶ್ನೆನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದೇನಂತಂದ್ರೆ ಎಕ್ಸ್ ಮೈನಸ್ 1/x ಇಸ್ ಈಕ್ವಲ್ ಟು 3, ಎಕ್ಸ್ ನಾಟ್ ಇಸ್ ಈಕ್ವಲ್ ಟು 0 ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಮೂಲಗಳಂತಂದ್ರೆ ಎಕ್ಸ್ ಬೆಲೆಗಳು ಅಂತ ಅರ್ಥ. ಇಲ್ಲಿ ಕಂಡೀಷನ್ ಇದೆ ಎಕ್ಸ್ ನಾಟ್ ಇಸ್ ಈಕ್ವಲ್ ಟು 0 ಅಂದ್ರೆ ಎಕ್ಸ್ 0 ಆಗಿರಬಾರ್ದು. 0 ಬಿಟ್ಟು ಯಾವುದೇ ಬೆಲೆ ಆಗಿರ್ಬೋದು, ಅಂದ್ರೆ 0 ಬಿಟ್ಟು ಯಾವುದೇ ಬೆಲೆ ಕೂಡ ಬರಬಹುದು. ಬನ್ನಿ ಈಕ್ವೇಶನ್ ಬರ್ಕೊಳ್ಳೋಣ. ಎಕ್ಸ್ ಮೈನಸ್ 1/x ಇಸ್ ಈಕ್ವಲ್ ಟು 3, ಎಕ್ಸ್ ನಾಟ್ ಇಸ್ ಈಕ್ವಲ್ ಟು 0. ಈಗ ಈ ಥರ ಇದ್ದಾಗ ನಾವು ಮಲ್ಟಿಪ್ಲಿಕೇಶನ್ ಮಾಡೋ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 1/x ಇಸ್ ಈಕ್ವಲ್ ಟು 3. x square minus 1 is equal to x into 3, 3x. ಈಗ ಏನು ಮಾಡೋದು, 3x ಈ ಕಡೆ ತೊಗೊಂಬರ್ರಿ. x square minus 3x minus 1 is equal to 0. ಯಾಕೆಂದರೆ 3x ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಇದು ನಮಗೆ ವರ್ಗ ಸಮೀಕರಣ ರೂಪದಲ್ಲಿ ಇದೆ, ಸಾಮಾನ್ಯ ರೂಪದಲ್ಲಿ ax square ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಈ ರೂಪಕ್ಕೆ ತರಬೇಕು. ನಾವು ಫಸ್ಟ್ ಕೊಟ್ಟಿರುವ ಸಮೀಕರಣ ಹೆಂಗೆ ಇದ್ರೂ ಕೂಡ ನಾವು ಸಾಮಾನ್ಯ ರೂಪಕ್ಕೆ, ವರ್ಗ ಸಮೀಕರಣದ ಸಾಮಾನ್ಯ ರೂಪಕ್ಕೆ ತರಬೇಕು. ತಂದಾಗ ನಮಗೆ ಎ ಬೆಲೆ ಗೊತ್ತಾಗುತ್ತೆ 1, ಬಿ ಬೆಲೆ -3, ಸಿ ಬೆಲೆ -1. ಈಗ ನಮಗೆ ಮೂಲಗಳು ಕಂಡುಹಿಡಿಬೇಕಾದರೆ ಮೊದಲು ನಾವು ಶೋಧಕದ ಬೆಲೆಯನ್ನು ಕಂಡುಹಿಡಿಯೋಣ. ಅಲ್ಲಿ ಏನಾದರೂ ಶೋಧಕದ ಬೆಲೆ ನೆಗೆಟಿವ್ ಬಂತಂದ್ರೆಗಿನ ನಾವು ಯಾವುದೇ ಮೂಲಗಳನ್ನು ಹೊಂದಿಲ್ಲ ಅಂತ ಇಲ್ಲೇ ಬರಿಬೋದು. ಒಂದು ವೇಳೆ ಪಾಸಿಟಿವ್ ಬಂತಂದ್ರೆಗಿನ ನಾವು ಮುಂದುವರಿಸ್ಬೇಕು ಸೂತ್ರವನ್ನು ಬಳಸಿ. ಸೊ ಶೋಧಕ ಸೂತ್ರ ಅಂದರೆ ನಾನು ಹೇಳಿದ ಹಿಂದಿನ ತರಗತಿಯಲ್ಲಿ ಡೆಲ್ಟಾ ಇಸ್ ಈಕ್ವಲ್ ಟು 0. ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4ac. ಸೊ ಡೆಲ್ಟಾ ಅಂದರೆ ಇಲ್ಲಿ ನಮಗೆ ಎ ಬೆಲೆಗಳು ಬರ್ಕೊಳ್ಳಿ. ಎ ಎಷ್ಟಿದೆ 1, ಬಿ ಎಷ್ಟಿದೆ -3, ಸಿ ಎಷ್ಟಿದೆ -1. ಬೆಲೆಗಳನ್ನು ಆದೇಶ ಮಾಡಿ. ಬಿ ಸ್ಕ್ವೇರ್ -3 ಹೋಲ್ ಸ್ಕ್ವೇರ್ -4, ಎ ಅಂದರೆ 1, ಸಿ ಅಂದರೆ -1. -3ನ 2 ಬಾರಿ ಗುಣಿಸಿದ್ರೆ 9 ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, 4 1 4, 4 1 4, ಎಷ್ಟಾಯಿತು 13. ಡೆಲ್ಟಾ ಬೆಲೆ ನಮಗೆ ಎಷ್ಟಾಯಿತು, ಶೋಧಕದ ಬೆಲೆ 13. ಆದ್ದರಿಂದ ಇದು 13 ಅನ್ನೋದು ಏನಾಗಿದೆ, ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಅಂತಂದರೆ 0ಗಿಂತ ಹೆಚ್ಚಿದೆ ಅಂತ. ಈಗ ನಾವು 0ಗಿಂತ ಜಾಸ್ತಿ ಇದ್ರೆ ಪಾಸಿಟಿವ್ ನಂಬರ್ ಇದು, ಆದ್ದರಿಂದ ನಾವು ಸೂತ್ರವನ್ನು ಮುಂದುವರಿಸಬಹುದು. ಸೂತ್ರ ಏನಿದೆ ನಮಗೆ, ಎಕ್ಸ್ ಇಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ -4ac ಬೈ 2a -b ಮೈನಸ್ ಆಫ್ -3 ಪ್ಲಸ್ ಆರ್ ಮೈನಸ್, ಇಲ್ಲಿ ನಾವು ಬಿ ಸ್ಕ್ವೇರ್ -4ac ಡೈರೆಕ್ಟ್ ಇಲ್ಲಿ ಮಾಡಿದ್ದೀವಿಗೋಸ್ಕರ ಎಷ್ಟು ಬಂದಿದೆ 13. ನಾನು ಡೈರೆಕ್ಟ್ ಆಗಿ ಇಲ್ಲಿ ಆನ್ಸರನ್ನು 13 ಹಾಕ್ತೀನಿ. ಡಿವೈಡೆಡ್ ಬೈ 2 ಇಂಟು ಎ ಎಷ್ಟಿದೆ 1, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಪ್ಲಸ್ ಆರ್ ಮೈನಸ್ ರೂಟ್ 13 ಬೈ 2 1 2. ಈಗ ನಮಗೆ ಎಕ್ಸ್ ಬೆಲೆಗಳು 3 ಪ್ಲಸ್ 1 ವ್ಯಾಲ್ಯೂ ರೂಟ್ 13 ಬೈ 2. ಇದೊಂದು ಬೆಲೆ. ಇನ್ನು ಒಂದು ಯಾವುದು, ಎಕ್ಸ್ ಇಸ್ ಈಕ್ವಲ್ ಟು 3 ಮೈನಸ್ ರೂಟ್ 3 ಡಿವೈಡೆಡ್ ಬೈ 2. ಸೊ ಈ 2 ಬೆಲೆಗಳು ನಮಗೆ ಮೂಲಗಳಾಗಿ ಬಂದಿದ್ದಾವೆ. ಈ ರೀತಿಯಾಗಿ ನಾವು ಯಾವುದೇ ಸಮೀಕರಣ ಈ ಥರ ಕೊಟ್ಟಾಗ ಕೂಡ ನಾವು ಮೊದಲಿಗೆ ಸಿಂಪ್ಲಿಫೈ, ಸರಳೀಕರಣ ಮಾಡಿಕೊಂಡು ವರ್ಗ ಸಮೀಕರಣದ ಸಾಮಾನ್ಯ ರೂಪಕ್ಕೆ ತರಬೇಕು. ಆಗ ಬೆಲೆಗಳನ್ನು ಬರ್ಕೋಬೇಕು, ಶೋಧಕದ ಸೂತ್ರ ಬರೀಬೇಕು, ಆ ಬೆಲೆಗಳ ಆದೇಶ ಮಾಡಬೇಕು. ಅದರ ಬೆಲೆ ಬಂದರೆ ಇಲ್ಲಿ ಗ್ರೇಟರ್ ದೆನ್ 0 ಬಂದರೆ ಸೂತ್ರ ಮುಂದುವರಿಸಬೇಕು.
ಲೆಸ್ ದ್ಯಾನ್ 0 ಬಂದರೆ, 0ಗಿಂತ ಕಡಿಮೆ ಬಂದರೆ ಸೂತ್ರ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲೇ ನಾವು ಯಾವುದೇ ಮೂಲಗಳನ್ನು ಹೊಂದಿಲ್ಲ ಅಂತ ಹೇಳ್ಬೋದು. ಈಸ್ ಈಕ್ವಲ್ ಟು 0 ಬಂದರೆ ಸೂತ್ರ ಮುಂದುವರಿಸ್ಬೇಕು. ಆದ್ದರಿಂದ ಮೂಲಗಳು ಏನಾಗ್ತವೆ, ವಾಸ್ತವ ಮತ್ತು ಭಿನ್ನ ಏನಾಗಿದ್ದಾವೆ, ವಾಸ್ತವ ಮತ್ತು ಭಿನ್ನ ಅಂದರೆ ಬೇರೆ ಬೇರೆ ಆಗಿದ್ದಾವೆ. ಬನ್ನಿ ವಿದ್ಯಾರ್ಥಿಗಳೇ, ಇನ್ನು ಯಾರಾದರೂ ನನ್ನ ಚಾನಲ್ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ತಮಗೆ ಏನಾದರೂ ಸಮಸ್ಯೆಗಳು ಉಂಟಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ತಿಳಿಸ್ತೀನಿ. ಧನ್ಯವಾದಗಳು.